ಇವತ್ತು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಅಂದರೆ ಅವರೆಕಾಯಿ ಹಾಕಿ ತಟ್ಟ ರೊಟ್ಟಿ ಮಾಡ್ತಾಯಿದ್ದೀವಿ. ಒಂದು ಕಪ್ ಹಾಕಿದ್ದೀನಿ, ಇನ್ನೊಂದು ಕಪ್ಪು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಒಂದು 3 ಗೆಡ್ಡೆ ದಪ್ಪ ಇರಿಸಿ ಸಣ್ಣಗೆ ಹಚ್ಕೊಂಡಿದ್ದೀವಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು 2 ಸಣ್ಣಗೆ ಹಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಸೌತೆಕಾಯಿ ಸಾಫ್ಟಾಗಿ ಬರೋಕ್ಕೆ ರೊಟ್ಟಿ. ಸೌತೆಕಾಯಿ ಒಂದು ತುರಿದಿಟ್ಕೊಂಡಿದ್ದೀವಿ. ನೀರಿದ್ದರೆ ಹಾಕ್ಕೊಂಬಿಡೋಣ ಫುಲ್ಲು. ಇದಕ್ಕೆ ಸ್ವಲ್ಪ ಶುಂಠಿ, ತುರಿದಿರೋ ಶುಂಠಿ. ನೆಕ್ಸ್ಟ್ ಕ್ಯಾರೆಟ್. ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೋಸ್ಕರ ಅವರೆಕಾಳು ಇತ್ತು ಹಾಕ್ತಾಯಿದ್ದೀನಿ. ಎಳೆ ಅವರೆಕಾಯಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ ಇವಾಗ. ಈ ಸೌತೆಕಾಯಿ ನೀರಲ್ಲೇ ಮತ್ತು ಈರುಳ್ಳಿ ಉಪ್ಪೆಲ್ಲ ಹಾಕಿರ್ತೀವಲ್ಲ, ಆ ನೀರಲ್ಲಿ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಮತ್ತು ಕೆಲಸಕ್ಕೆ ಹೋಗೋರು ಬೇಗ ಆಗಲ್ಲ ಇದು. ಸ್ವಲ್ಪ ನಿಧಾನ, ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟಿಗೆ ಅಷ್ಟು ನೀರು ಹಾಕ್ಕೊಂಡು ಕಲಸಿಟ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸಿದ್ದೀವಿ. ಇದನ್ನು ಒಂದು 10 ನಿಮಿಷ ಮುಚ್ಚಿಡ್ತೀನಿ, ಸ್ವಲ್ಪ ಇನ್ನೂ ಸಾಫ್ಟ್ ಆಗುತ್ತೆ. ಈಗ ಕೆಂಪು ಚಟ್ನಿ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಸಣ್ಣ ಪೀಸು ಚಕ್ಕೆ, 3 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು. ಸ್ವಲ್ಪ ಕಾಳು ಮೆಣಸು, ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ, ಒಂದು ಚಿಕ್ಕ ಗೆಡ್ಡೆ ಎಷ್ಟು ಹಾಕಲಿ ಸಾಕು. ಏನು ಬೇಕಾಗಿರೋದು ಈರುಳ್ಳಿ ಚಟ್ನಿಗೆ ಒಂದು 6 ಗೆಡ್ಡೆ ತೊಗೊಂಡಿದ್ದೀನಿ ಈರುಳ್ಳಿ. ಇದನ್ನು ಅಷ್ಟೇ ಕೆಂಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಚಟ್ನಿ ಬೇಕಾದ್ರೆ ಇವಾಗ ಸ್ವಲ್ಪ ರುಚಿ ತಕ್ಕಷ್ಟು ಕಲ್ಲು. ಏನು ಬೇಕಾಗಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ, ಕೆಂಪು ಚಟ್ನಿಗೆ. ಖಾರಕ್ಕೆ 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಕಲರ್ಗೆ, ಇದು ಖಾರಕ್ಕೆ. ಒಂದು 8ರಿಂದ 10 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3 ಖಾರದ ಮೆಣಸಿನ್ಕಾಯಿ, ಅದೇ ಮಣ್ಕೊಟ್ಟು ಮೆಣಸಿನ್ಕಾಯಿ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ, 2 ಕಡ್ಡಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಾಕ್ಕೋಬೋದು. ನೀರು ಏನಾಗಲ್ಲ, ನೀರು ಹಾಕ್ಕೊಂಡು ಇಟ್ಕೊಬೇಕು. ಇದು ಹುರಿದಿಟ್ಕೊಂಡಿದ್ದಿಲ್ಲ, ತಣ್ಣಗಾಗಿದೆ. ಮಿಕ್ಸಿ ಜಾರ್ ಹಾಕ್ತಾಯಿದ್ದೀನಿ. ಇದು ನನಗೆ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊತೀನಿ. ಈಗ ನಾನು ನೀರು ಬೇಕು ಅಂತ ಹಾಕ್ಕೊತೀನಿ. ನೋಡಿ, ಈ ಥರ ಇಷ್ಟು ರುಬ್ಕೊಂಡ್ರೆ ಸಾಕು ಚಟ್ನಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸಾಸಿವೆ ಒಗ್ಗರಣೆ ಇದಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟೇ ಚಟ್ನಿ, ಕೆಂಪು ಚಟ್ನಿ. ನೋಡಿ, ಒಗ್ಗರಣೆ ಹಾಕಿದ್ದೀನಿ, ಚಟ್ನಿ ರೆಡಿ ಆಯ್ತು. ಇವಾಗ ಫೋಟೋ ತೊಗೊಂಡ್ತೀನಿ. ನೋಡಿ, ಆವಾಗಲೇ ಕಲಸಿಟ್ಟಿದೆ ಹಿಟ್ಟು, ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಈ ಸಾಫ್ಟ್ ಆಗಿದ್ರೆ ಸಾಕು. ಮುಂದೆ ಮಾಡ್ಕೊಳಕ್ಕೆ ನೀಟಾಗಿ ಬರುತ್ತೆ, ತಟ್ಟೋದಕ್ಕೆ ಆರಾಮಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಷ್ಟು ದಪ್ಪ ಬೇಕೋ, ಎಷ್ಟು ಅಗಲ ಬೇಕೋ ಅಷ್ಟು ತೊಗೊಂಡ್ರೆ ಸಾಕು. ನೀರಿಡು ಒಂಚೂರು. ಸ್ವಲ್ಪ ಕೈ ಅಂಟಿಸೋದಂಗಾದರೆ ಸ್ವಲ್ಪ ನೀರು ಹತ್ಕೊಂಡು ಕೈಗೆ ತಟ್ಕೊಳ್ಳಿ, ತಳ್ಳೆ ಬರುತ್ತೆ. ತುಂಬ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ಚಟ್ನಿಗೆ ಕಾಂಬಿನೇಷನ್
ಸೋಸ್ತಾ ಇದ್ದೀನಿ. ಅದೇ ಬರ್ತಾ ಇದೆ ಇಷ್ಟ. ಇವಾಗ ಉಲ್ಟ ಹಾಕ್ತಾಯಿದ್ದೀನಿ. ಇದು ನಿಮಿಷ ಕೊಡ್ತೀನಿ. ಎಷ್ಟು ಸಾಫ್ಟ್ ಆಗಿದೆ. ಇದಕ್ಕೆ ಕೆಂಪು ಚಟ್ನಿ, ಇದು ತುಂಬ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ ಒಂದ್ಸಲ. ನಮ್ಮ ಪಾಪಗೆ ಹೊಟ್ಟೆ ಎಷ್ಟು ಆಗ್ತಿದೆ ಅಂತ ಹಾಕ್ಕೊಡ್ತೀನಿ. ನನಗೆ ಒಂದು ರೊಟ್ಟಿ ತೊಗೊಬಂದ್ರೆ ಚಟ್ನಿ ತಿನ್ನೋ ಮಗನೆ ಕೊಡ್ತೀನಿ. ಸ್ವಲ್ಪ ಹಾಕ್ಬೇಕಾ? ಹೋಗಪ್ಪ ತಿನ್ನೋ ಮಗನೆ. ಮಸಾಲೆ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ರೆಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.